ಮಾಡೋದಲ್ಲ, ಸ್ನೇಹ ಮಾಡೋದಲ್ಲ ದೊಡ್ಡ ವಿಷಯ, ಅದನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ ಅಂತಾನೆ. ಅರೇಂಜ್ ಮ್ಯಾರೇಜ್ ಅಂತ ಮನೆಯಲ್ಲಿ ಮಾಡ್ತಾರೆ, ಯಾರೋ ಗೊತ್ತಿಲ್ಲದೆ ಇರೋ ಹುಡುಗನ ತಗೊಂಡ್ ಕಟ್ತಾರೆ. ಗೊತ್ತಿಲ್ಲದೆ ಇರೋರ ಜೊತೆಲಿ ನಾವು ಜೀವನ ಪೂರ್ತಿ ಹೊಂದ್ಕೊಂಡು ಸಂಸಾರ ಮಾಡ್ತೀವಿ. ಅಂತದ್ರಲ್ಲಿ ಚಿಕ್ಕದ್ರಿಂದ ಬೆಳೆದಿರೋರು ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡಕ್ ಆಗಲ್ವಾ? ಹೌದು. ಏನು ನನ್ನ ಪ್ರಕಾರ ಸ್ನೇಹ ಅಂದರೆ ಅವರೊಬ್ಬರೇ ಬೆಳೆಯೋದಲ್ಲ, ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡು ಬೆಳೆಸೋದು, ಮತ್ತು ಅವರು ಕೂಡ ಬೆಳೆಯೋದು. ಅದು ಚೈಲ್ಡ್ಹುಡ್ ಫ್ರೆಂಡ್ಸು ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತಂದರೆ ಆ ಫ್ರೆಂಡ್ಶಿಪ್ ಅಲ್ಲೇ ಬಿಟ್ಟಿಲ್ಲ, ಮುಂದೆ ಹೊರದಿದೆ. ಸೊ ಅದೇ ಮೇನ್ ಥಿಂಗು, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಕೆಲವೊಬ್ರು ಹೇಳ್ತಾರೆ ಜಡೆ ಸೇರಿದ್ರೆ ಜಗಳ ಅದು ಇದು ಅಂತೆಲ್ಲ. ಅದೇ ಫಸ್ಟ್ ಆಫ್ ಆಲ್ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಇದ್ರೂ ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡ್ಕೋಬೇಕು, ಯಾವ ಜಗಳನೂ ಬರಲ್ಲ. 8 ವರ್ಷ ಆಯಿತು ಇಲ್ಲಿ ತನಕ ನಾನು ಒಬ್ಬಳೇ ದುಡ್ದು ನನ್ನ ಕಾಲ ಮೇಲೆ ನಾನೇ ನಿಂತಿದ್ದೀನಿ. ನಮ್ಮ ಮನೆಯವ್ರ ಸಪೋರ್ಟ್ ಅಂತೂ ನನಗೆ ಯಾವುದೂ ಇಲ್ಲ. ಎಲ್ಲ ದುಡ್ಡಿದ್ರೇನೆ ಬರ್ತಾರೆ ಸಂಬಂಧಿಕರು, ಅಂಥದ್ರಲ್ಲಿ ಹೊರಗಿನವರೇ ನನಗೆ ಇವಾಗ ಆಗಿರೋದು. ನಮಸ್ಕಾರ ಕರ್ನಾಟಕ, ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ನ ಮತ್ತೊಂದು ಕತೆಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ಸತಿ ಕಷ್ಟದಲ್ಲಿದ್ದಾಗ ರಕ್ತ ಸಂಬಂಧಿಗಳೇ ದೂರ ತಳ್ಳಿದರೂ ಕೂಡ ಇನ್ನೊಂದು ಹೊಟ್ಟೆಯಲ್ಲಿ ಹುಟ್ಟಿರುವ ನಮ್ಮ ಸ್ನೇಹಿತರು ಕೈ ಬಿಡದೆ ನಮ್ಮ ಕಷ್ಟದಲ್ಲಿ ಭಾಗಿಯಾಗುತ್ತಾರಲ್ಲ, ಅವರೇ ನಮ್ಮ ನಿಜವಾದ ಸಂಬಂಧಿಗಳು. ಇಂದು ಇಂತಹುದೇ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಒಗ್ಗಟ್ಟಾಗಿ ನಿಂತು ತಮ್ಮದೇ ಆದ ಹೋಟೆಲ್ ಬಿಸ್ನೆಸ್ ಆರಂಭಿಸಿದ್ದಾರೆ. ಇನ್ನೊಂದು ವಿಶೇಷತೆ ಏನೆಂದರೆ, ಈ ಉದ್ಯಮ ಶುರು ಮಾಡಿದ್ದು 3 ಜನ ಹೆಣ್ಣು ಮಕ್ಕಳು. ಜಡೆ ಒಟ್ಟಿಗೆ ಸೇರಿದರೆ ಜಗಳ ಅನ್ನೋ ಗಾದೆನ ತಿರುಚಿ ಹಾಕಲೆಂದೇ ಬಂದಿರುವ ಇವರ ಕತೆ ಕೇಳಲು ನಾವಿಂದು ಬಂದಿದ್ದು ಬೆಂಗಳೂರಿನ ತಲಗಟ್ಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲಿರುವ ಗೌಡ್ತೀಸ್ ಕಿಚನ್ಗೆ. ಬನ್ನಿ ಅವರ ಸ್ನೇಹ ಸಂಬಂಧದ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ಮಂಜುಳಾ ಅಂತ. ಮೇಡಮ್, ಗೌಡ್ತಿ ಕಿಚನ್ ಸ್ಟಾರ್ಟ್ ಮಾಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ವರ್ಷ ಆಯಿತು? ಲಾಸ್ಟ್ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 8 ಮಂತ್ಸ್ ಕಂಪ್ಲೀಟ್ ಆಯಿತು. ಓಕೆ, ಹೇಗಿದೆ ಮ್ಯಾಮ್ ರೆಸ್ಪಾನ್ಸ್ ಇವಾಗ? ಚೆನ್ನಾಗಿದೆ. ಓಕೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ನಾವು ಥಿಂಕ್ ಮಾಡಿದ್ದಕ್ಕಿಂತನೂ ಬೆಟರ್ ಫೀಡ್ಬ್ಯಾಕ್ ಇದೆ ಕಸ್ಟಮರ್ಸ್ದು. ಮತ್ತು ಇದು ಲಾಸ್ಟ್ ಮೆಟ್ರೋ ಸ್ಟೇಷನ್ ಆದ್ದರಿಂದ ಸ್ವಲ್ಪ ಕಸ್ಟಮರ್ಸ್ ಹೇಗೋ ಏನೋ ಅಂತ ಥಿಂಕಿಂಗ್ ಕೂಡ ಇತ್ತು. ಇವಾಗ ಲಾಸ್ಟ್ ಟೈಮ್ ಹೀಗೆ ಒಂದು ಕಸ್ಟಮರ್ ಊಟ ಮಾಡೋದಕ್ಕೆ ಅಂತ ಬಂದವರು ಒಂದು ವಿಡಿಯೋ ಮಾಡಿ ಇದೆಲ್ಲ ಆದ್ರಿಂದ ಒಳ್ಳೆ ಕಸ್ಟಮರ್ಸ್ ರೆಸ್ಪಾನ್ಸ್ ಇದೆ. ಮತ್ತು ಎಸ್ಪೆಷಲಿ ನಾವು ಹೋಟೆಲ್ ಅಂತ ಇಟ್ಟಿಲ್ಲ, ಕಿಚನ್ ಅಂತ ಇಟ್ಟಿದ್ದೀವಿ. ಹೌದು, ಬಿಕಾಸ್ ಆಫ್ ಹೌಸ್ ಹೋಮ್ಲಿ ಫುಡ್ ಇರಬೇಕು ಮತ್ತು ಆ ಫೀಲ್ ಇರಬೇಕು ಕಸ್ಟಮರ್ಸ್ಗೆ ಅನ್ನೋದಕ್ಕೋಸ್ಕರ ಆಯಿತು. ಹೌದು. ಅಂದರೆ ಇವಾಗ ಗೌಡ್ತಿ ಕಿಚನ್ ಅಂತಂದ್ರೆ ನೀವು ನೇಮ್ ಹೇಗೆ ಅಂತಂದ್ರೆ ಏನಿದು? ಗೌಡ್ತಿ ಕಿಚನ್ ಅಲ್ಲ, ಗೌಡ್ತೀಸ್ ಕಿಚನ್. ಗೌಡ್ತೀಸ್ ಕಿಚನ್ ಬಿಕಾಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಸೇರಿ ಮಾಡಿರೋದ್ರಿಂದ ಎಲ್ಲ ಫ್ರೆಂಡ್ಸ್. ಎಸ್ಪೆಷಲಿ ಗೌಡ್ತೀಸ್ ಅಂತ ಅಂದ್ರೆ ನಾಟ್ ಓನ್ಲಿ ದ ಏನೋ ಕ್ಯಾಸ್ಟ್, ಇದು ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಲುವಾಗಿ ಮಾಡಿರೋಂಥ. ಸೊ ಗೌಡ್ತೀಸ್ ಅಂದಿದ್ದಕ್ಕೆ ಇವಾಗ ಹೆಣ್ಮಕ್ಳನ್ನ ಬೇರೆ ಇನ್ಯಾವ ಹೆಸರಲ್ಲಿ ಕರೆಯೋದಕ್ಕಾಗತ್ತೆ? ಹೌದು. ಸೊ ಹೆಣ್ಮಕ್ಳು ಅಂತ ಅಂದ್ರೆ ಅದಕ್ಕೆ ಒಂದು ಆದ್ಯತೆ ಇದ್ದೇ ಇರುತ್ತೆ. ಸೊ ಈ ಹೆಸರು ಚೆನ್ನಾಗಿದೆ. ಎಲ್ಲ ಗೌಡ್ರು ಕಿಚನ್, ಗೌಡ್ರು ಬಾಡೂಟ ಅಂತೆಲ್ಲ ಇದೆ. ಹೌದು. ಸೊ ಗೌಡ್ತೀಸ್ ಅಂತ ಕಿಚನ್, ಗೌಡ್ತೀಸ್ ಕಿಚನ್ ಅಂತ ಒಂದು ಮಾಡೋಣ, ಚೆನ್ನಾಗಿರುತ್ತೆ, ಕ್ಲಿಕ್ ಆಗುತ್ತೆ ಅಂತ ಅನ್ಕೊಂಡೆ ಮಾಡಿದ್ದು. ಒಳ್ಳೆ ನೇಮು ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್. ಓಕೆ, ಸೂಪರ್ ಮೇಡಮ್. ಗೌಡ್ತೀಸ್ ಕಿಚನ್ ಅಂದ್ರು ಎಲ್ಲ ಫ್ರೆಂಡ್ಸ್ ಸೇರಿ ಮಾಡಿದ್ದೀರಾ. ಮೇನ್ ಆಗಿ ನಮ್ಮ ಹೆಣ್ಮಕ್ಳನ್ನ ಫಸ್ಟ್ ಇದನ್ನ ಮೇನ್ ಆಗಿ ತಗೊಂಡಿದ್ದೀರಾ. ಹೇಗೆ ಮೇಡಮ್ ನೀವು ಫ್ರೆಂಡ್ಶಿಪ್ ಅಂತಂದ್ರೆ, ಈಗ ನೀವು 3 ಜನನು ಎಲ್ಲರೂ ಯಾವಾಗಿಂದ ಫ್ರೆಂಡ್ಶಿಪ್? ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು, ತುಂಬಾ ಆಲ್ಮೋಸ್ಟ್ ಸ್ಕೂಲ್ ಡೇಸ್ ಫ್ರೆಂಡ್ಸ್. ಓಕೆ, ಎಲ್ಲ ಎಲ್ಲಿರೋದು ಮೇಡಮ್? ನೀವು ಯಾವ ಊರು? ಎಲ್ಲಿಂದ? ಬಸವನಗುಡಿ ಹನುಮಂತ ನಗರ್ ಅವರು. ಓಕೆ. ಸೊ ಅಲ್ಲಿಂದ ಬಂದು ನಾವು ಇಲ್ಲಿ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ವಾಜರಳ್ಳಿನಲ್ಲಿ ಒಬ್ರು ರೆಫರ್ ಮಾಡಿದ್ರು, ಬಟ್ ಅಲ್ಲೇನೋ ಸಮ್ ಪ್ರಾಬ್ಲಮ್ ಆದ್ರಿಂದ ಸೊ ಈ ಒಂದು ಜಾಗ ಸಿಕ್ತು. ನೆಕ್ಸ್ಟ್ ತಲಗಟ್ಪುರ ಲಾಸ್ಟ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್. ಓಕೆ, ಸೂಪರ್ ಮೇಡಮ್. ಯಾಕಂತಂದ್ರೆ ಏನೇ ಒಂದು ಮಾಡಬೇಕು, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಲಿ, ಯಾವುದು ಸಡನ್ ಆಗಂತೂ ಆಗಲ್ಲ. ಯಾಕಂತಂದ್ರೆ ಫುಡ್ ವಿಷಯದಲ್ಲಂತೂ ಫಸ್ಟ್ ಪ್ರಿಪರೇಷನ್ ಅಂತ ಇರುತ್ತೆ. ಸೊ ಇಲ್ಲ ನಿಮ್ಗೆ ಒಂದು ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು, ಇಲ್ಲ ಒಂದು ಕುಕಿಂಗ್ ಕ್ಲಾಸ್ ಆರೋ ಆಗಿರ್ಬೇಕು. ಹೇಗೆ ಶುರು ಮಾಡ್ಕೊಂಡ್ರಿ ನೀವು? ನಿಮ್ಮ ಮನೆಯಿಂದನೇ ಶುರು ಮಾಡಿದ್ರ, ಇಲ್ಲ ಸಡನ್ ಆಗಿ ಏಕ್ದಮ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ? ಇಲ್ಲ ಮ್ಯಾಮ್, ಆ ಥರ ಎಲ್ಲ ಏನೂ ಇಲ್ಲ, ಯಾವ ಕ್ಲಾಸು ಇಲ್ಲ, ಏನೂ ಇಲ್ಲ. ಯೂಶ್ವಲಿ ನಾವು ಥಿಂಕ್ ಮಾಡ್ಬೇಕಾದ್ರೆ ನಾವೇ ಓನಾಗಿ ಏನಾದರೂ ಮಾಡೋಣ ಅಂತ ಥಿಂಕ್ ಮಾಡಬೇಕಾದ್ರೆ, ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೆ ಸಮ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕು. ಹೌದು. ಬಟ್ ನಮಗೆ ಗೊತ್ತಿರೋಂಥ ವಿದ್ಯೆನಲ್ಲಿ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಚಿಕ್ಕದಾಗಿ ಅಂತ ಮಾಡಿದ್ದು. ಸೊ ಇದು ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಕಸ್ಟಮರ್ಸ್ ಕೆಲವೊಬ್ರು ಕಂಪ್ಲೇಂಟ್ ಕೂಡ ಮಾಡಿದ್ರು, ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಓಕೆ, ಹೋಗ್ತಾ ಅದು ಸ್ವಲ್ಪ ಡೆವಲಪ್ ಆಗ್ತಾ ಎಕ್ಸ್ಟೆಂಡ್ ಕೂಡ ಮಾಡೋಣ ಅಂತ ಪ್ಲಾನ್ ಇದೆ. ಸ್ಟಾರ್ಟಿಂಗ್ ನಾವು ಏನಾದರೂ ಮಾಡಬೇಕು ಅಂತ ಅಂದಾಗ ನಾವು ಈ ಥರ ಒಂದು ಕಿಚನ್ನ ಶುರು ಮಾಡೋಣ ಅಂತ.
ಸೊ ಹಾಗೆ ಫ್ಯಾಮಿಲಿ ಕಡೆ ಮತ್ತೆ ಎಲ್ಲರೂ ಒಂದೊಂದು ರೆಕಮೆಂಡ್ ಮಾಡ್ತಾ ಕೊನೆಗೆ ಈ ಹಂತಕ್ಕೆ ಪ್ಲಾನಿಂಗ್ ಬಂತು. ಏನಿಲ್ಲ ಮೇಡಮ್, ಚಿಕ್ಕದು ಅಂತ ಏನಿಲ್ಲ. ಯಾಕಂತಂದ್ರೆ ಇದನ್ನು ಮಾಡಕ್ಕಾಗದೆ ಇರೋ ಶಕ್ತಿ ಎಷ್ಟೋ ಜನಕ್ಕೆ ಆಗಲ್ಲ. ಅಂತದ್ರಲ್ಲಿ ನೀವು ಎಲ್ಲಾ ಹೆಣ್ಮಕ್ಳು ಸೇರಿ ಇಷ್ಟ ಮಾಡ್ತಿದ್ದೀರಾ ಅಂತಂದ್ರೆ ಗ್ರೇಟ್. ಎಷ್ಟೋ ಜನ ಫುಟ್ಪಾತ್ ಮೇಲೆ ಮಾಡೋರು ಇದಾರೆ, ಎಷ್ಟೋ ಜನ ಎಲ್ಲ ಚಿಕ್ಕದಿಂದಲೇ ಶುರು ಅದನ್ನೇ ಶುರು ಮಾಡೋಣ ಅನ್ಕೊಂಡಿದ್ವಿ, ಮೊಬೈಲ್ ಕ್ಯಾಂಟೀನ್ ಮಾಡೋಣ ಅಂತ ಅನ್ಕೊಂಡಿದ್ದು. ಬಟ್ ಮೊಬೈಲ್ ಕ್ಯಾಂಟೀನ್ ಅಂತ ಅಂದ್ರೆ ಕೆಲವೊಮ್ಮೆ ಈ ಪೊಲೀಸ್ ಅವರೆಲ್ಲ ತೆಗ್ಸ್ಬಿಡ್ತಾರೆ ಅದು ಇದು ಅಂತ ಕೆಲವೊಬ್ರು ಇಂದ ಫೀಡ್ಬ್ಯಾಕ್ ಬಂತು. ಸೊ ಅಂತ ಟೈಮಲ್ಲಿ ನಾವು ಹೆಣ್ಮಕ್ಳು ಏನ್ ಮಾಡೋದು, ಸೊ ಬೇಡ ಈ ಒಂದು ಹೋಟೆಲ್ ಅಂತಾನೆ ಮಾಡ್ಕೊಂಡು ಮಾಡೋಣ ಅಂತೇಳಿ ಕೊನೆಗೆ ಈ ಒಂದು ಪ್ಲಾನ್ ನ ನಿಮ್ದೆ ಮನೆಯಲ್ಲಿ ನೀವು ಹೇಗ್ ಮಾಡ್ತಿರೋ ಅದನ್ನೇ ಹೋಮ್ಲಿ ಫುಡ್ ತರ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ. ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರು ಒಂದ್ ಸಮ ಅಮೌಂಟ್ ಅಂತ ಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಹೇಗ್ ಮಾಡ್ಕೊಂಡ್ರಿ ಮೇಡಮ್ ನೀವು? ಎಲ್ಲ ನೀವು 4 ಜನ ಎಲ್ಲ 3-4 ಜನ ಪಾರ್ಟ್ನರ್ಶಿಪ್ ಅಲ್ಲೇ ಇದನ್ನ ಮಾಡ್ತಾ ಇರೋದು. ಸೊ ಲೋನ್ ತಗೊಂಡು ನಡೆಸ್ತಾ ಇದ್ದೀರಾ ಕಷ್ಟಪಟ್ಟು. ಸೊ ಅದೆಲ್ಲ ಇವಾಗ ಆಗ್ತಾ ಇದೆ ಅಲ್ಲ ಮ್ಯಾಮ್, ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಎಲ್ಲ. ಸೊ ಮೇನ್ ಅಂತಂದ್ರೆ ಇದಕ್ಕೂ ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ ಮ್ಯಾಮ್? ನಾನು ಸ್ಯಾಮ್ಸಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಇನ್ನು ಇಬ್ರು ಬಂದು ಅವರು ಹೌಸ್ ವೈಫ್ ಇದ್ರು. ಓಕೆ. ಸೊ ಒಬ್ರು ಮಾತ್ರ ಸಾರಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸಡನ್ಲಿ ಅದು ಇದು ಹೆಲ್ತ್ ಇಶ್ಯೂಸ್ ಇಂದ ಬಿಟ್ರು. ಸೊ ನಾನು ಮತ್ತೆ ಎಲ್ಲ ಹಾಗೆ ಕೂತಿರೋದ್ರ ಬದಲು ಏನಾದ್ರು ಒಂದು ಮಾಡೋಣ. ಓಕೆ. ಅವರು ಮನೆಯಲ್ಲೇ ಇದ್ರು, ಹೌಸ್ ವೈಫ್ ಆಗಿದ್ರು, ಎಲ್ಲ ಕುಕಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪರ್ಟ್ಸ್ಗಳೇನೆ. ಓಕೆ. ಅದಕ್ಕೆ ಪ್ಲಾನ್. ಓಕೆ, ಸೂಪರ್ ಮೇಡಮ್. ಯಾಕಂತಂದ್ರೆ ಈಗ ನೀವು 3 ಜನ ಫ್ರೆಂಡ್ಸ್ ಅಂತ ಹೇಳಿದ್ರೆ ಎಲ್ಲರೂ ಮಾಡೋಣ ಅಂತ ನಿಮ್ಮೊಬ್ರಿಗೆ ಮನ್ಸಿಗೆ ಬಂದ ತಕ್ಷಣ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅಷ್ಟೇ ಹೊಂದಾಣಿಕೆ ಬೇಕು. ಎಲ್ಲರಿಗೂ ನಿಮ್ ಫ್ಯಾಮಿಲಿಗಳಲ್ಲಿ ಹೊಂದಾಣಿಕೆ ಬೇಕು. ಎಲ್ಲಾನು ಮೇಂಟೈನ್ ಮಾಡ್ಬೇಕು, ಮಕ್ಕಳು ಎಲ್ಲಾರನ್ನೂ ಮೇಂಟೈನ್ ಮಾಡ್ಬೇಕು. ಅದೇ ಹೇಗ್ ಸಾಧ್ಯ ಆಯ್ತು ಮೇಡಮ್? ಅಂದ್ರೆ ನಿಮ್ಮ ಫ್ರೆಂಡ್ಸ್ ನೀವೆಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಂದ್ರೆ? ಮ್ಯಾಮ್ ಆಕ್ಚುಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಅರೇಂಜ್ ಮ್ಯಾರೇಜ್ ಅಂತ ಮನೆಯಲ್ಲಿ ಮಾಡ್ತಾರೆ. ಯಾರೋ ಗೊತ್ತಿಲ್ಲದೆ ಇರೋ ಹುಡುಗನ ತಗೊಂಡ್ ಕಟ್ತಾರೆ. ಸೂಪರ್. ಗೊತ್ತಿಲ್ಲದೆ ಇರೋರ ಜೊತೆಲಿ ನಾವು ಜೀವನ ಪೂರ್ತಿ ಹೊಂದ್ಕೊಂಡು ಸಂಸಾರ ಮಾಡ್ತೀವಿ. ಅಂಥದ್ರಲ್ಲಿ ಚಿಕ್ಕದ್ರಿಂದ ಬೆಳೆದಿರೋರು ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದು ಬಿಸ್ನೆಸ್ ಆಗಲ್ವಾ? ಹೌದು. ಸೊ ಅದೇ ಮೇನ್ ಥಿಂಗ್, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು. ಕೆಲವೊಬ್ರು ಹೇಳ್ತಾರೆ ಜಡೆ ಸೇರಿದ್ರೆ ಜಗಳ ಅದು ಇದು ಅಂತೆಲ್ಲ. ಅದೇ ಫಸ್ಟ್ ಆಫ್ ಆಲ್ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಇದ್ರೂ ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡ್ಕೋಬೇಕು, ಯಾವ ಜಗಳನೂ ಬರಲ್ಲ. ಹೌದು ಮೇಡಮ್, ಸೂಪರ್ ಮೇಡಮ್. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ನೀವು ಹೇಳ್ದಂಗೆ ಹೆಣ್ಮಕ್ಳು ಎಲ್ಲ ಸೇರಿದ್ರೇನೆ ಜಗಳ ಆಗುತ್ತೆ, ಬರೀ ಅದನ್ನೇ ಜಾಸ್ತಿ ಪಾಯಿಂಟ್ ಔಟ್ ಮಾಡ್ತಾರೆ. ಅಂತದ್ರಲ್ಲಿ ಯಾಕಂದ್ರೆ ಯಾರೇ ಫ್ರೆಂಡ್ಸ್ ಅಂತಂದ್ರು ಮನಸ್ತಾಪಗಳಿರುತ್ತೆ, ಜಗಳ ಇದ್ದೇ ಇರುತ್ತೆ, ಕಾಮನ್. ಬಟ್ ಅಂತದ್ರಲ್ಲಿ ನೀವು ಇಷ್ಟೆಲ್ಲ ಮಾಡ್ತಿದಾರೆ ಅಂದ್ರೆ ಗ್ರೇಟ್ ನಿಜವಾಗ್ಲೂ. ಯಾರೇ ಆದ್ರೂ ಅಷ್ಟೇನೆ, ಹುಡುಗರು ಹುಡುಗಿರು ಯಾರೇ ಆದ್ರೂ ಅಷ್ಟೇನೆ, ಅದು ಲೇಡೀಸ್ ಅಲ್ಲಿ ಮಾತ್ರ ಬರುತ್ತೆ ಜಗಳ, ಜೆಂಟ್ಸ್ ಅಲ್ಲಿ ಇರಲ್ಲ, ಎಲ್ಲರಲ್ಲೂ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ತುಂಬಾ ಕ್ಯಾರಿ ಮಾಡಕ್ ಹೋಗ್ಬಾರ್ದು. ಸೊ ನಮ್ಮಲ್ಲೂ ಬರುತ್ತೆ ಒಂದೊಂದು ಟೈಮಿಂಗ್ಸ್ ಆಗ್ಲಿ, ಇಲ್ಲೊಂದು ಮತ್ತೊಂದು ಏನಾದ್ರೂ ಒಂದು ಬಂದೇ ಬರುತ್ತೆ. ನಾವು ಅಲ್ಲಲ್ಲೇ ಅಲ್ಲಲ್ಲೇ ಇದು ಮಾಡ್ಕೊಂಡ್ಬಿಡ್ತೀವಿ, ಕ್ಯಾರಿ ಮಾಡಲ್ಲ ಅದನ್ನ. ಸೊ ತಪ್ಪಾರು ಸರಿ ಯಾರು ಅಲ್ಲಲ್ಲೇ ಇದು ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಅದೇ ಮೇನು ಮೇಡಮ್, ಅದಕ್ಕೆ ಕೇಳಿದ್ದು. ಯಾಕಂತಂದ್ರೆ ಸ್ನೇಹ ಅನ್ನೋದು, ಯಾಕಂದ್ರೆ ಎಷ್ಟೋ ಜನಕ್ಕೆ ಈಗೋ ಅನ್ನೋದು ಇರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಅದು ಮನುಷ್ಯ ಅಂದ್ಮೇಲೆ ಈಗೋ ಅನ್ನೋದು ಇದ್ದೇ ಇರುತ್ತೆ, ಇಲ್ದಿರ ಅಂತಿಲ್ಲ. ಇಲ್ಲ ಅಂದ್ರೆ ಅದು ದೇವ್ರಾಗೋಗ್ಬಿಡ್ತಲ್ಲ. ಯಾಕಂದ್ರೆ ಎಷ್ಟೇ ಎಂತಾನೇ ಫ್ರೆಂಡ್ಸ್ ಇತ್ತಂದ್ರು ಜಗಳ ಆಡ್ತೀವಿ. ಈಗೋ ಅನ್ನೋದು ನನ್ನ ಪ್ರಕಾರ, ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸ್ನೇಹ ಅಂದ್ರೆ? ನಮ್ಮ ಸ್ನೇಹ ಅಂದರೆ ಅದು ಒಂದು ಪವಿತ್ರವಾದದ್ದು. ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ, ಸ್ನೇಹ ಮಾಡೋದಲ್ಲ ದೊಡ್ಡ ವಿಷಯ, ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ. ಎಲ್ಲರನ್ನೂ ಸ್ನೇಹಿತರು ಅಂತ ಕರೆಯೋಕ್ಕಾಗಲ್ಲ. ನಾವು ಮನಸ್ಸಿಂದ ಅವರು ಒಪ್ಪಿಗೆ ಅಂದರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಆಗಲಿ, ನನ್ನ ಒಂದು ಕ್ಯಾರೆಕ್ಟರ್ ಆಗಲಿ, ಇಬ್ರಿಗೂ ಹೊಂದಾಣಿಕೆ ಇರಬೇಕು. ನಾನೇನಾದ್ರು ಜಾಸ್ತಿ ಮಾತಾಡಿದಾಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಅವಳಿಗೆ ಕೋಪ ಆ ಥರ ಆ ಒಂದು ಬ್ಯಾಲೆನ್ಸ್ ಮಾಡೋ ಮನೋಭಾವ ಇತ್ತು ಅಂದರೆ ಆ ಸ್ನೇಹ ಕಂಟಿನ್ಯೂ ಆಗುತ್ತೆ. ಯಾವಾಗ ಆ ಬ್ಯಾಲೆನ್ಸ್ ಮಾಡೋ ಮನೋಭಾವ ಇರಲ್ಲ, ಆ ಒಂದು ಈಗೋ ಅನ್ನೋದನ್ನ ತೋರಿಸ್ತು ಅಂತಂದ್ರೆ ಅಲ್ಲಿ ಸ್ನೇಹ ಕಟ್ಟಾಗೋದು. ಯಾರು ಒಬ್ರು ಅದನ್ನ ಅಲ್ಲಿಗೆ ಬ್ರೇಕ್ ಮಾಡಿ ನಮ್ಮ ಈಗೋನ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿದ್ರೆ ಮಾತ್ರ ಸ್ನೇಹ ಇಲ್ಲಿ ತನಕ ಉಳ್ಕೊಳ್ಳೋಕ್ ಸಾಧ್ಯ. ಯಾಕಂದ್ರೆ ಎಷ್ಟು ದಿನದಲ್ಲಿ ನಿಮ್ಗೆ ಯಾವಾಗ ಜಗಳ ಹಾಗೆ ಇಲ್ಲ? ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲಿ ಆಗಿದೆ ಅಲ್ಲ? ಬೇಜಾನ ಚೈಲ್ಡ್ಹುಡ್ ಅಂತಾನೆ ಅಲ್ಲ, ಚಿಕ್ಕ ಮಕ್ಳಲ್ಲಿ ಅಷ್ಟೇ ಅಲ್ಲ ಜಗಳ, ದೊಡ್ಡವರಲ್ಲೂ ಇರುತ್ತೆ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಿದೆ ತಗೊಂಡೋಗೋದು. ಹೌದು. ನಾವ್ ಇವಾಗ ನಾನ್ ಮಾತಾಡ್ಸಲ್ಲ ಅಂತ ಅವಳು ಮಾತಾಡ್ಸದೇ ಇರೋದು, ಇಲ್ಲ ಅವಳು ಮಾತಾಡ್ಸಲ್ಲ ನಾನ್ ಮಾತಾಡ್ಸದೇ ಇರೋದು, 1 ದಿನ 2 ದಿನ ಅದಾದ್ಮೇಲೆ ಮತ್ತೆ ನಮ್ಮ ತಪ್ಪುಗಳನ್ನ ನಾವು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಅಂದ್ರೆ ಅಲ್ಲಿ ಏನು ಇರಲ್ಲ. ಈ ತರ
ಫ್ರೆಂಡ್ಸ್ನ ಈ ತರ ಒಂದು ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಒಂದು ಒಳ್ಳೆ ಫ್ರೆಂಡ್ಸ್ಗಳಿತ್ತು ಅಂತಂದ್ರೆ ಜೀವನದಲ್ಲಿ ಏನೇ ಕಷ್ಟ ಬರಲಿ ದಾಟ್ಬೋದು ಅನ್ನೋ ನಿಮ್ಗೇನು ಅನ್ಸುತ್ತೆ ಮ್ಯಾಮ್ ಇದ್ರ ಬಗ್ಗೆ? ಡೆಫಿನೆಟ್ಲಿ ಒಂದು ಯಾವತ್ತೂ ಅಷ್ಟೇನೆ ನಾವು ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಇಲ್ಲ ಮತ್ತೊಂದು ಇದನ್ನ ಸಂಪಾದನೆ ಮಾಡ್ಬೋದು. ಒಂದು ವ್ಯಕ್ತಿನ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂತಂದ್ರೆ ಅವರಲ್ಲಿ ತುಂಬ ತಪ್ಪುಗಳನ್ನ ಹುಡ್ಕೋರೆ ಜಾಸ್ತಿ. ಹೌದು. ಅವರು ಇವಾಗ ನೀವೇ ನನಗೆ ಸಹಾಯ ಮಾಡಿದ್ರಿ ಅಂದ್ರೆ ಆ ಸಹಾಯನ ಕ್ಯಾರಿ ಮಾಡ್ಬೇಕೇ ವಿನ ಹೌದು ನೀವೇನೋ ಒಂದು ಮಾತಾಡಿದ್ರಿ ಅಂತ ಮಾತ್ರ ಕ್ಯಾರಿ ಮಾಡಕ್ ಹೋಗ್ಬಾರ್ದು. ಹೌದು. ಸೊ ಅದರಿಂದ ನಮ್ಮ ಸ್ನೇಹ ಸಂಬಂಧ ದೀರ್ಘಕಾಲ ಉಳಿಯುತ್ತೆ. ಮನುಷ್ಯ ಅಂತಂದ್ಮೇಲೆ ಎಲ್ಲರಿಂದನೂ ಏನಾದ್ರೂ ಒಂದ್ ತಪ್ಪ ಆಗೇ ಆಗುತ್ತೆ. ಸಹಜ. ಇಲ್ಲ ಅಂತ ಸಾಧ್ಯನೇ ಇಲ್ಲ. ಯಾರು 100% ಪ್ಯೂರ್ ಇರೋದೇ ಇಲ್ಲ. ಸೊ ಆವಾಗ ಈಗೋ ಅನ್ನೋದನ್ನ ಬಿಟ್ಟು ಮುಂದಿನ ಸ್ಟೆಪ್ ತಗೊಂತು ಅಂತಂದ್ರೆ ಈ ತರ ಏನೋ ಒಂದು ಸಾಧನೆ ಮಾಡ್ಬೋದು ಅಂತ. ಮಾಡ್ಬೋದು. ಓಕೆ ಮೇಡಮ್, ನಿಮ್ಮ ಜೊತೆನಲ್ಲಿ ಇದೆಲ್ಲ ಅವರು ಎಲ್ಲ ಹೌಸ್ ವೈಫ್ ಆಗಿದ್ರು, ಇವಾಗ ಬಟ್ ನಿಮ್ಮಿಂದ ಈಗ ಅವರು ಒಂದು ಜೀವನ ರೂಪಿಸ್ಕೊಂಡಿದ್ದಾರೆ. ನನ್ನಿಂದ ಅನ್ನೋದಕ್ಕಿಂತ ಎಲ್ಲರೂ ಸೇರಿನೇ ಪ್ಲಾನ್ ಮಾಡಿರೋದು. ಯಾಕೆಂದ್ರೆ ನಾವು ಒಬ್ಬೊಬ್ರು ಇಂದ ಏನು ಆಗಲ್ಲ, ಮಾಡಬಹುದು ಬಟ್ ತುಂಬಾ ಕಷ್ಟ ಇರತ್ತೆ. ನಾವು ಎಲ್ಲರೂ 3 ಜನ ಸೇರಿ ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಮಾಡಿರೋ ಅಂಥದ್ದು, ಎಕ್ಸಿಕ್ಯೂಟ್ ಮಾಡಿರೋ ಅಂಥದ್ದು ಇದು. ಸೊ ನನ್ನಿಂದ ಅವರು ಇಲ್ಲ ಅವರಿಂದ ನಾನು ಅದೆಲ್ಲ ಏನಿಲ್ಲ. ಇವಾಗ ಇದು ಒಂದು ಟೀಮ್ ವರ್ಕ್. ಸೊ ಎಲ್ಲರೂ ಸೇರಿ ಮಾಡಿರೋದು, ಎಲ್ಲರೂ ಸೇರಿ ಮುಂದೆ ನಡ್ಸ್ಕೊಂಡು ಹೋಗುವಂಥದ್ದು. ಈ ಗೌಟಿ ಕಿಚನ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ ತಕ್ಷಣ ನಿಮಗೆ ಇದಕ್ಕೆ ಪ್ರಿಪ್ರೇಷನ್ ಅಂತಂದ್ರೆ ಫುಡ್ ಲೈಸೆನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ತಯಾರಿ ಅನ್ನೋದು ಇರುತ್ತೆ ಮೇಡಮ್. 2 ಮಂತ್ಸ್ ತಗೊಂತು. 2 ಮಂತ್ಸ್ ತಗೊಂಡು ಜಾಗ ಹುಡ್ಕಕ್ಕೆ ಅಂತಾನೆ 2 ಮಂತ್ಸ್ ತಗೊಂತು. ಓಕೆ. ಯಾಕೆ ಅಂತಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಇವಾಗ. ಆ ಕಾಂಪಿಟೇಷನ್ ನಡುವೆ ನಾವು ಹೆಂಗ್ ಬೆಳೆಯೋದು, ಮತ್ತೆ ನಮ್ಮ ಒಂದು ಫುಡ್ನ ಅಕ್ಸೆಪ್ಟ್ ಮಾಡ್ತಾರಾ, ಹೌದು. ಅದೆಲ್ಲನೂ ಇರುತ್ತೆ. ಸೊ ಯಾವ ಥರ ಮಾಡಬೇಕು, ಹೆಂಗ್ ಮಾಡಬೇಕು ಅದನ್ನು ಸಹ ನಾವು ತುಂಬಾನೇ ಥಿಂಕ್ ಮಾಡಿ ಒಂದೊಂದನ್ನು ಮಾಡಿದಾಗ, ಅದು ಎಕ್ಸಿಕ್ಯೂಟ್ ಮಾಡಿದಾಗ ಅದ್ರದ್ದು ಫೀಡ್ಬ್ಯಾಕ್ನ ಸಹ ನಾವು ಕಸ್ಟಮರಿಂದ ಕಲೆಕ್ಟ್ ಮಾಡಿದ್ವಿ. ಅದಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಡೇ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅವಾಗ ಏನಾದ್ರು ಸ್ಟ್ರಗಲ್? ಇಲ್ಲ ಮ್ಯಾಮ್, ಫಸ್ಟ್ ಡೇ ಓಕೆ. ಫಸ್ಟ್ 2 ಮಂತ್ಸ್ ನಾವು ತುಂಬಾ ಸ್ಟ್ರಗಲ್ ಮಾಡಿದ್ವಿ. ಯಾಕೆಂದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇಲ್ಲಿ ಇದು ಡೆಡ್ ಎಂಡ್ ಮೆಟ್ರೋ ಸ್ಟೇಷನ್, ಊರೇ ಡೆಡ್ ಎಂಡ್. ಇದು ಮುಂದಕ್ಕೆ ಕಂಟಿನ್ಯೂ ಇಲ್ಲ. ಹೌದು. ಸೊ ನಮಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಇದೆಲ್ಲ ಥಿಂಕ್ ಮಾಡಲಿಲ್ಲ ನಾವು. ಮಾಡಿದ್ಮೇಲೆ ಕಸ್ಟಮರ್ ವಾಕಿನ್ಸ್ ಮೇಲೆ ಥಿಂಕ್ ಮಾಡಿದ್ವಿ. ಅವಾಗ ಗೊತ್ತಾಯ್ತು ಇದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಫ್ಯೂಚರಲ್ಲಿ ಒಳ್ಳೆ ಕ್ಲಿಕ್ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಸ್ಟ್ರಗಲ್ ಅಂತ. ಯಾಕಂದ್ರೆ ಹೊರಗಡೆ ನೋಡಿದ ತಕ್ಷಣ ಅಯ್ಯೋ ಸ್ಟಾರ್ಟ್ ಮಾಡಿದ್ದಾರೆ ನೋಡಕ್ಕೆ ದೊಡ್ಡವ್ರು ಹೇಳ್ತಿದ್ರಲ್ಲ ದೂರದ ಬಿಟ್ಟ ನುಣಿಗೆ ಅಂತ, ಅದೆಲ್ಲ ಸುಳ್ಳಲ್ಲ. ಸೊ ಫುಲ್ ಇದಿದೆ, ಏನಿಲ್ಲ ಆರಾಮಾಗಿ ಮಾಡ್ತಿದ್ದಾರೆ, ಮಾಡ್ಬಿಡ್ತಾರೆ, ಮನೇಲಿ ಮಾಡೋದನ್ನೇ ಇಲ್ಲಿ ಬಂದ್ ಮಾಡ್ತಾರೆ ಅನ್ನೋ ತರ ನೋಡೋರ್ಗೆ ಆತರ ಅನ್ಸುತ್ತೆ. ಅದಕ್ಕೆ ಅಲ್ಲಿ ಒಳಗಡೆ ನಾವೆಲ್ಲ ಏನ್ ಸಫರ್ ಮಾಡಿರ್ತೀರಲ್ಲ ಅದು ನಮಗ್ ಮಾತ್ರನೇ ಗೊತ್ತಿರುತ್ತೆ. ಪ್ರತಿಯೊಂದೂ ಅಷ್ಟೇನೆ. ಇವಾಗ ಒಂದು ಬಾಡಿಗೆಗೆ ಮಾತಾಡ್ಬೇಕಾದ್ರೇನು ಅಷ್ಟೇನೆ. ಮತ್ತೆ ಒಂದು ನೀರಿನ ವಿಚಾರ, ಇವಾಗ ಅಡ್ಗೆ ಮಾಡ್ತಾ ಇರ್ತೀವಿ, ಏಕ್ದಮ್ ನೀರು ಹೊರಟೋಗ್ಬಿಡುತ್ತೆ. ಹೌದು. ಅವಾಗ ಅದು ನಮ್ಗೆ ಸ್ಟ್ರಗಲ್ ಏನೇನೆ ತುಂಬಾನೇ ಆ ಥರ ತುಂಬಾ ಆಗಿದೆ. ಬಟ್ ಎಲ್ಲಾನು ದಾಟಿ ಒಂದು 8 ಮಂತ್ಸ್ ಕಂಪ್ಲೀಟ್ ಮಾಡಿದೀವಿ. ನಮಗೆ ಗ್ರೇಟ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾರ್ದು ಸಹಾಯ ಇಲ್ದಿರಾ ನಾವು ಒಂದು 3 ಜನ ಬರೀ ಲೇಡೀಸ್ ಆಗಿದ್ಕೊಂಡು ಪ್ರತಿಯೊಂದನ್ನ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದೀವಿ ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಮೇಡಮ್, ಅದನ್ನು ಈಸಿ ಇಲ್ಲ. ಇಷ್ಟು ದಿನ ನೀವು ಸ್ನೇಹನ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದನ್ನು ನಂಬಕ್ಕಾಗಲ್ಲ. ಇಲ್ಲಿವರೆಗೂ ತಂದಿರೋದು ನೀವು ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ನಿಮ್ 3 ಜನ ನೋಡಿ ಸ್ಫೂರ್ತಿ ಆಗ್ಬೇಕು, ಮಾದರಿ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಜನ ಫ್ರೆಂಡ್ಸ್ಗಳು ಅನ್ಕೊಂತಾರೆ ಅಷ್ಟೇನೆ, ಬಟ್ ಇಲ್ಲಿವರೆಗೂ ಇರಕ್ ಆಗೋದಿಲ್ಲ. ಕೆಲವ್ರು ಇರ್ತಾರೆ, ಎಷ್ಟು ಎಲ್ಲರೂ ಅಂತ ಹೇಳಲ್ಲ. ಯಾಕಂದ್ರೆ ಅಷ್ಟೇ ಕಷ್ಟ ಇದೆ. ಯಾರಿಗೋ ಒಬ್ರು ಈಗೋ ಆಗಿರ್ಬೋದು, ನಾನ್ ಮೇಲೂ ನೀನ್ ಮೇಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮನುಷ್ಯ ಅಂದ್ಮೇಲೆ ಆ ಒಂದು ಗುಣ ಸಹಜವಾಗಿ ಇದ್ದೇ ಇರುತ್ತೆ. ಆ ಗುಣ ಇಲ್ಲ ಅಂತಂದ್ರೆ ಅವರು ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ. ಹೌದು. ಅವ್ನು ಬೆಳೆದ, ನಾನ್ ಬೆಳಿಬೇಕು, ನಾನ್ ಕೆಳಗಿದ್ದೀನಿ, ಈ ತರ ಕಂಪಾರಿಸನ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ. ನಿಮ್ಗೆ ಎಷ್ಟು ಖುಷಿ ಇದೆ ಮೇಡಮ್? ಮೊದ್ಲು ನೀವು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೆ ಅಂತಂದ್ರೆ, ಸೊ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫರೆನ್ಸ್? ಮೊದ್ಲು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಅಲ್ಲಿದು ಸಿಚುಯೇಷನ್ ಬೇರೆ ತರ ಇರುತ್ತೆ. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಹೌದು. ಸಮ್ ಟೈಮ್ ಒಂದು ಲೀವ್ ಬೇಕು ಅನ್ನೋದಾಗ್ಲಿ, ಪ್ರತಿಯೊಂದನ್ನು ನಾವು ಮುಂಚಿತವಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ಆ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ನನಗೆಲ್ಲೋ ಒಂಥರ ಗಿಲ್ಟ್ ಫೀಲ್ ಆಗ್ತಿತ್ತು. ಏನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಆ ಥರ ಅನಿಸ್ತಾ ಇತ್ತು. ಬಟ್ ಅದೂ ನಮ್ಮ ಸಿಚುಯೇಷನ್ಗೆ ಅದು ಓಕೆ.
ಅದಾದ್ಮೇಲೆ ನನಗೆ ನಾವೇ ಓನಾಗಿ ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಒಂದು ಹಂಬಲ್ ಇತ್ತು. Okay. ಸೊ ಆ ಹಂಬಲ್ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಮಾತಾಡಿದಾಗ ಅದು ಈ ರೀತಿ ಪರಿವರ್ತನೆ ಆಯ್ತು. ಓಕೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲರೂ ಬ್ಯಾಂಗ್ಳೂರ್ ಹನುಮನ್ ನಗರನೆಲ್ಲ. ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಅವರು ಎಲ್ಲ ಒಂದೇ ಕಡೆ ಸ್ಕೂಲಲ್ಲಿ ಓದ್ದವ್ರು ನಾವೆಲ್ಲ. ಅಂದ್ರೆ ನೀವು ಅವಾಗಿಂದ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯಾರು ಮಿಡಲ್ ಅಲ್ಲಿ ಎಲ್ಲೂ ಏನು ಚೇಂಜ್ ಇಲ್ಲ ಇಲ್ಲ. ಓಕೆ, ಸೂಪರ್ ಮೇಡಮ್. ಯಾಕಂದ್ರೆ ಈ ತರ ಸಿಗೋದು ಅಪರೂಪ. ಯಾಕಂದ್ರೆ ಫ್ರೆಂಡ್ಸ್ ಮದ್ವೆ ಆದ್ಮೇಲೆ ಆಗಿರ್ಬೋದು, ಫ್ಯಾಮಿಲಿ ಎಲ್ಲೋ ದೂರ ದೂರ ಆಗ್ಬಿಡ್ತಾರೆ. ನಿಮ್ಗೆ ಒಂಥರ ಲಕ್ ಅಂತಾನೆ ಹೇಳ್ಬೋದು. ಇರೋದಕ್ಕಿಂತ ಇವಾಗ ಚೈಲ್ಡ್ಹುಡ್ ಇಂದ ನಮ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಸೊ ಅದ್ರಲ್ಲಿ ಒಂದಾಂಡ್ ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳು ಏನು ತಪ್ಪೇನಿಲ್ಲ ಅಂತ ಆಗುತ್ತೆ. ಇವಾಗ ಕೆಲವೊಬ್ರು ಹೇಳ್ತಾರಲ್ಲ, ಒಂದು ಸಣ್ಣ ಸಾರಿ ಅನ್ನೋದು ಇಲ್ಲ ಒಂದು ಇದರಿಂದ ನಾವು ತಲೆ ಬಗ್ಗೋದ್ರಿಂದ ಸಂಬಂಧ ಹೆಚ್ಚುತ್ತೆ ವಿನಃ ಏನು ಕಡ್ದೋಗಂತದ್ದು ಏನು ಇರಲ್ಲ. ನಮ್ ಈಗೋ ಅನ್ನೋದನ್ನ ಬಿಟ್ಬಿಡ್ಬೇಕು. ಫ್ರೆಂಡ್ಸ್ ಮಧ್ಯದಲ್ಲಾಗಿ ಯಾವುದೇ ಒಂದು ಸಂಬಂಧ ಆಗೋದಲ್ಲಿ ಈಗೋ ಅನ್ನೋದಿತ್ತು ಅಂದ್ರೆ ಎಲ್ಲದಕ್ಕೂ ಈಗೋ ಬೆಳೆಸಬಾರ್ದು. ಸ್ವಾಭಿಮಾನ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಎಲ್ಲಾ ಕಡೆನೂ ಭಾಗಕ್ಕೂ ಆಗಲ್ಲ. ಅದು ಬೇಡ ಅಂತ ಹೇಳಲ್ಲ. ಹೌದು. ಎಲ್ಲಿ ಇರ್ಬೇಕು ಸ್ವಾಭಿಮಾನ ಅಲ್ಲಿ ಇರ್ಬೇಕು, ಎಲ್ಲಿ ಬೇಡೋ ಅಲ್ಲಿ ಬೇಡ, ನೆಸೆಸಿಟಿ ಇಲ್ಲ. ಹೌದು. ಏನೇನ್ ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ? ನಮ್ಮ ಇವಾಗ ಬಿರಿಯಾನಿ ರೈಸ್ ಬಂದು 60 rupees ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನಾವು ವೆಜ್ ಅಲ್ಲಿ ಒಂದು ರೈಸ್ ಬಾತ್ ತಗೊಂತು ಅಂದ್ರೂ 50 ರಿಂದ 60 ರೂಪಾಯಿ ಇದ್ದೇ ಇರುತ್ತೆ. ನಿಮಗೆ ಅದಕ್ಕೆ ಬಿರಿಯಾನಿ ರೈಸೇ ಬಂದ್ಬಿಡುತ್ತೆ. ಬಿರಿಯಾನಿ ಬಂದು 140 ಇದೆ. ಅದೇ ತರ ಕಬಾಬು ಮತ್ತೆ ಚಾಪ್ಸ್ ಎಲ್ಲ ಸ್ಟಾರ್ಟರ್ಸ್ 140ನೇನೆ. ಅದೆಲ್ಲ ಮಟನ್ ಐಟಮ್ ಮಾತ್ರ 2 ಐಟಮ್ ಮಾಡೋದು ನಾವು. ಏನು ಬೋಟಿ ಫ್ರೈ ಮತ್ತೆ ಕೈಮಾ, ಮಟನ್ ಕೈಮಾ 2 ಮಾಡೋದು. ಸೊ ಅದು ಒಂದು 160 ಇದೆ. ಓಕೆ, ಅದು ಅಫೋರ್ಡಬಲ್ ಪ್ರೈಸಸ್ ಇದೆ. ತುಂಬಾ ನಿಮ್ಗೆ ಕಾಸ್ಟ್ಲಿ ಅಂತಾನು ಅನ್ಸಲ್ಲ. ಕೆಲವೊಂದು ಕಸ್ಟಮರ್ಸ್ ಕೇಳ್ತಾರೆ ಏನ್ ಇಷ್ಟೊಂದು ಕಮ್ಮಿ ಇದೆ ಅಂತ. ಈ ಒಂದು ಸರೌಂಡಿಂಗ್ ಅಲ್ಲಿ ಇದು ಜಾಸ್ತಿ ಅನ್ಸುತ್ತೆ ಕೆಲವೊಬ್ರಿಗೆ. ಕೆಲವೊಬ್ರು ಇದೇನ್ ಇಷ್ಟೊಂದು ಕಮ್ಮಿ ಇದೆ ಅಂತ ಕೇಳ್ತಾರೆ. ಸೊ ನಾವ್ ಎಲ್ಲಾರ್ಗು ಅವರೇಜ್ ಆಗಿ ಇಟ್ರೇನೆ ಬೆಟರ್. ಯಾಕಂದ್ರೆ ನಿಮ್ಗೂ ಆಗ್ಬೇಕು, 4 ಜನನು ಬಂತೀನಿ. ಇವಾಗ ಮೇನ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಇಟ್ಸ್ ಕೈಂಡ್ ಆಫ್ ಸ್ಟಾರ್ಟ್ಅಪ್ ಕಂಪ್ನಿ ತರ. ಸೊ ನಾವು ಸ್ಟಾರ್ಟಿಂಗ್ ಏನೇನೆ ನಾವು ಸಿಟಿ ಸರೌಂಡಿಂಗ್ ತರ 200 ರೂಪಾಯಿ 250 ರೂಪಾಯಿ ಅಂತ ಇಟ್ರೆ ಇಲ್ಲಿ ಯಾರು ಬರಲ್ಲ. ಓಕೆ, ಸೊ ನಾವು ಫಸ್ಟ್ ಬೆಳೆಯೋದಕ್ಕಿಂತ ಮುಂಚೆ ಉಳಿಬೇಕು. ಹೌದು. ಅದಕ್ಕೋಸ್ಕರ ರೀಸನಬಲ್ ಪ್ರೈಸಸ್. ಸ್ಪೆಷಲ್ ಏನು ಮೇಡಮ್ ಇಲ್ಲಿದು ಮೇನ್ ಥಿಂಗು ಬೋಟಿ ಫ್ರೈ ಮತ್ತೆ ಕೈಮಾ. ಓಕೆ, ಅದ್ ಬಿಟ್ರೆ ಚಿಕನ್ ಅಲ್ಲಿ ಬಂದು ಪುದೀನಾ ಚಿಕನ್ ತುಂಬಾ ಕಸ್ಟಮರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ. ಪುದೀನಾ ಚಿಕನ್ ಮತ್ತೆ ಗೀ ರೋಸ್ಟ್. ಓಕೆ, ಯಾವ್ಯಾವ ತರ ಕಸ್ಟಮರ್ಸ್ ಬರ್ತಾರೆ ನಿಮ್ಮಲ್ಲಿ? ಎಲ್ಲಾ ತರ ಕಸ್ಟಮರ್ಸ್. ಇಲ್ಲೆಲ್ಲ ಸ್ವಲ್ಪ ಅಪಾರ್ಟ್ಮೆಂಟ್ ಇರೋದ್ರಿಂದ ಈವ್ನಿಂಗ್ ಟೈಮ್ ಏನ್ ಮಾಡ್ತಾರೆ, ಬಿಫೋರ್ ಕಾಲ್ ಮಾಡಿ ಪಾರ್ಸಲ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮತ್ತೆ ನಮ್ದು ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದಲ್ಲಿ ಕೂಡ ಇದೆ, ಅವೈಲಬಲ್ ಇದೆ. ಸೊ ಇನ್ನು ಸ್ವಲ್ಪ ನೆಕ್ಸ್ಟ್ ನಮ್ದು ಒಂದು ಪ್ಲಾನಿಂಗ್ ಇದೆ. ಯಾರಾದ್ರೂ ಒಬ್ರು ಇಟ್ಬಿಟ್ಟು ಡೆಲಿವರಿ, ಹೋಮ್ ಡೆಲಿವರಿ ಒಂದು 1 to 2 kilometers ಒಳಗಡೆ ಹೋಮ್ ಡೆಲಿವರಿ ಕೂಡ ಅವೈಲಬಲ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇದೆ. ಸೂಪರ್ ಮೇಡಮ್. ಇನ್ನೂ 1 year ಆಗಿಲ್ಲ, ಇಷ್ಟೊಂದೆಲ್ಲ ಇದು ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಗೌಡ್ತೀಸ್ ಕಿಚನ್ ಸಾರಿ ಅದೇನಾದ್ರು ಫ್ರಾಂಚೈಸ್ ಏನಾದ್ರು ಮಾಡ್ಬೇಕು ಅನ್ನೋ ಐಡಿಯಾ ಇದೆಯಾ? ಐಡಿಯಾ ಇದೆ. ಅದರಲ್ಲಿ ಎಸ್ಪೆಷಲಿ ಲೇಡೀಸ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕೆ ಅಂತಂದ್ರೆ ನಾನು ಒಂದು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳಿಗೆ ಸಹಕಾರ ಕೊಡ್ಬೇಕು ಅನ್ನೋದು ನಮ್ದು ಮೇನ್ ಇಂಟೆನ್ಷನ್. ಹೌದು. ಯಾರಾದ್ರೂ ಆ ಒಂದು ಡೆಡಿಕೇಶನ್ ವ್ಯಕ್ತಿಗಳು ಬಂದು ಮಾಡ್ತೀನಿ ಅನ್ನೋದಾದ್ರೆ ಡೆಫಿನೆಟ್ಲಿ ನಾನು ಫ್ರಾಂಚೈಸಿ ಕೊಡ್ತೀನಿ. ಅದ್ರ ಜೊತೆಗೆ ಯಾರು ಬೇಕಾದ್ರೂ ಬಂದು ಕೇಳಿ, ಅವಶ್ಯಕತೆ ಇರೋರು ಮಾಡ್ತೀವಿ ಅನ್ನೋದಾದ್ರೆ ನಾವು ಫ್ರಾಂಚೈಸಿ ಕೊಡ್ತೀವಿ. ಫ್ರಾಂಚೈಸಿ ಕೊಡ್ತೀರಾ ಮೇಡಮ್? ಯಾಕಂತಂದ್ರೆ ಕೆಲವ್ರಿಗೆ ಕುಕಿಂಗ್ ಬರಲ್ಲ, ನೀವೇನಾದ್ರು ಟ್ರೈನಿಂಗ್ ಕೊಟ್ಟು ಸ್ವಲ್ಪ ದಿನ ನಮ್ದೇ. ಯಾಕಂದ್ರೆ ಫ್ರಾಂಚೈಸಿ ಅಂತ ಅಂದಾಗ ನಮ್ದೇ ರೆಸಿಪೀಸ್ ಕೂಡ ಇರಬೇಕು. ಈ ಸ್ಟೈಲ್ ಅಲ್ಲಿ ಮಾಡಿದ್ರೇನೆ ಆ ಒಂದು ನೇಮ್ಗೆ ಒಂದು ಬೆಲೆ ಇರುತ್ತೆ. ಇಲ್ಲ ನಾವು ಫ್ರಾಂಚೈಸಿ ಕೊಟ್ಬಿಟ್ಟು ನಿಮ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಹೇಳಿಕ್ಕಾಗಲ್ಲ. ನಾವೇ ಟ್ರೈನಿಂಗ್ ಕೊಡ್ತೀವಿ. 1 week to 15 days ಇಲ್ಲೇ ಇದ್ದು ಟ್ರೈನಿಂಗ್ ತಗೊಂಡು ಅವರು ಫ್ರಾಂಚೈಸಿನ ಶುರು ಮಾಡ್ಬೋದು. ಸೊ ಇನ್ ಫ್ಯೂಚರ್ ಆಗಿದ್ರೆ ಅದನ್ನು ಪ್ಲಾನ್ ಮಾಡ್ತಾ ಇದ್ದೀರಾ? ಪ್ಲಾನಿಂಗ್ ಯಾರು ಕಾಂಟ್ಯಾಕ್ಟ್ ಬಂದಿದೆ? ಹೌದು, ಆಲ್ರೆಡಿ ಬಂದಿದೆ. ಸೊ ನಾನು ಇನ್ನೂ ಸ್ವಲ್ಪ ಅವಾಯ್ಡ್ ಮಾಡಿ, ಲೈಕ್ ಸ್ವಲ್ಪ ದಿನ ಹೋಗ್ಲಿ, ಇವಾಗಲೇ ಇಮ್ಮಿಡಿಯೇಟ್ ಇದು ಮಾಡೋದು ಬೇಡ ಅಂತ. ಅದು ಬೇರೆ ಕಡೆ ಊರಿಂದ ಬಂದಿರೋದು. ಓಕೆ, ಸೊ ನಾನು ಫಸ್ಟ್ ಇಲ್ಲಿ ಒಂದು ಸೇಲ್ಸ್ ಬಿಲ್ಡ್ ಮಾಡಬೇಕು, ಇಲ್ಲ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ನಂತರ ಅಲ್ಲಿ ಶುರು ಮಾಡೋಣ. ಸೂಪರ್ ಮ್ಯಾಮ್. ಏನ್ ಟೈಮಿಂಗ್ಸ್ ಇರುತ್ತೆ? ನೀವೇನಾದ್ರೂ ಹಾಲಿಡೇ ಮಾಡ್ತೀರಾ? ಹೌದು ಮ್ಯಾಮ್, ಮಂಡೇ ಹಾಲಿಡೇ ಇರುತ್ತೆ. ಇನ್ನು ಟ್ಯೂಸ್ಡೇ ಟು ಸ್ಯಾಟರ್ಡೇ 10:30ಗೆ ನಾವು ಇಲ್ಲಿ ಬಂದು ಪ್ರಿಪೇರ್ ಮಾಡೋದು. 12:30 ಓಪನ್ ಆಗುತ್ತೆ. 12:30 ಇಂದ ನೈಟ್ 9-9:30 ವರೆಗೂ ಮ್ಯಾಕ್ಸಿಮಮ್ ಇರ್ತೀವಿ. ಇನ್ನು ಸಂಡೇ ಮಾತ್ರನೇ ಮಾರ್ನಿಂಗ್ 10:30, 11ಗೆಲ್ಲ ಶುರು ಆಗುತ್ತೆ. ಇಡ್ಲಿ ಕಾಲ್ ಸೂಪ್ ಸಿಗುತ್ತೆ ಅವತ್ತು. ಓಕೆ, ಅಂದ್ರೆ ನೀವು ಮಧ್ಯಾಹ್ನ ಲಂಚ್ ಮತ್ತೆ ಡಿನ್ನರ್ ಅಷ್ಟೇನೆ, ಮಾರ್ನಿಂಗ್ ಏನೂ ಇರೋದಿಲ್ಲ? ಮಾರ್ನಿಂಗ್ ಏನೂ ಇರಲ್ಲ. ಸ್ಯಾಟರ್ಡೇವರೆಗೂ ಏನೂ ಇರಲ್ಲ. ಸಂಡೇ ಮಾತ್ರ
10:30 11ಗೆ ಶುರು ಆಗುತ್ತೆ, ಕಾಲ್ ಸೊಪ್ಪು ಮತ್ತು ಇಡ್ಲಿ ಇರುತ್ತೆ. ದೆನ್ ಅದೇ ಕಂಟಿನ್ಯೂ ಆಗುತ್ತೆ 9:30ವರೆಗೂ, ನೈಟ್ 9 o'clock 9:30ವರೆಗೂ ಇರುತ್ತೆ. ಓಕೆ, ಸೂಪರ್ ಮೇಡಮ್. ನೀವು ಚೈಲ್ಡ್ಹುಡ್ ಫ್ರೆಂಡ್ಸು, ಅವಾಗೆಲ್ಲ ನೀವು ಬೇರೆ ಬೇರೆ ಕಡೆ ಇರ್ತಿದ್ರಿ, ನಿಮ್ಮ ಮನೆ ಕೆಲಸ, ನಿಮ್ಮ ಜಾಬ್ ಮಾಡ್ತಿದ್ರಿ, ಅವ್ರು ಹೌಸ್ ವೈಫ್ ಇದ್ರು, ಓಕೆ. ಇವಾಗ ನೀವೆಲ್ಲ ಒಂದೇ ಕಡೆ ಇರ್ತೀರಾ, ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಜೊತೆನಲ್ಲೇ ಇರ್ತೀರಾ. ಇಲ್ಲಿ ಕೆಲಸ ಎಲ್ಲ ಹೇಗೆ ಹಂಚ್ಕೊಂಡು ಮಾಡ್ತೀರಾ? ಯಾಕಂದ್ರೆ ನೀವು ಹೇಳ್ದಾಗೆ ಒಂದೇ ಕಡೆ ಇತ್ತು ಅಂದ್ರೆ ನೀನ್ ಮಾಡು ನಾನ್ ಮಾಡು ಅನ್ನೋದು ಬಂದೇ ಬರುತ್ತೆ. ಇಲ್ಲ ma'am, ಆ ಭಿನ್ನಾಭಿಪ್ರಾಯಗಳು ಏನು? ಓಕೆ. ಸೊ ಇವಾಗ ಇನ್ನೊಬ್ರು ಬಂದು ಅವರು ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡ್ಕೊಂತಾರೆ, ಕೈಮಾ ಬೋಟಿ ಅವರೇ ಮಾಡ್ಕೊಳ್ಳೋದು, ಉಳಿದಿದ್ದ ಎಲ್ಲ ಸ್ಟಾರ್ಟರ್ಸ್ ನಾನು ಮಾಡ್ಕೊತೀನಿ. ಇನ್ನೊಬ್ರು ಫ್ರೆಂಡ್ ಬಂದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದಾರೆ. ಅವರು ಗುಂಟೂರು ಚಿಕನ್ ಮತ್ತೆ ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನ ಸಿಗೋದ್ರಿಂದ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೀವು 3 ಜನ ಒಟ್ಟಿಗೆ ರಜೆ ತಗೊಂತೀರಾ ಇಲ್ಲ ಒಬ್ರಿಗೊಬ್ರು? ಇನ್ ಕೇಸ್ ಆ ಥರ ಎಮರ್ಜೆನ್ಸಿ ಇತ್ತು, ಅವಶ್ಯಕತೆ ಇತ್ತು ಅಂತ ಅಂದರೆ ಒಬ್ಬರು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ, ರಜೆ ತೊಗೊತೀವಿ. ಇಲ್ಲ ಏನೋ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ಮಂಡೇ ರಜೆ ಇರುತ್ತೆ ಎಲ್ಲರಿಗೂ. ಸೂಪರ್ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ದೆಲ್ಲ ನೋಡ್ಬಿಟ್ಟು. ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ? ಅಂದ್ರೆ ಸ್ನೇಹ ಅಂದ್ರೆ ಏನು? ಈ ಸ್ನೇಹಿತರ ಮಧ್ಯೆ ಜಗಳ ಬಂದ್ರೆ ನಾವು ಹೇಗಿರ್ಬೇಕು? ಒಂದ್ ಮೆಸೇಜ್ ಕೊಡ್ಬೇಕು ಅಂತಂದ್ರೆ, ಎಷ್ಟೋ ಜನ ನಾನು ಹೇಳ್ದಂಗೆ ತುಂಬಾ ತುಂಬಾ ಕ್ಲೋಸ್ ಅಂದ್ರೆ ತುಂಬಾನೇ ಚೆನ್ನಾಗಿರ್ತಾರೆ, ಯಾವುದೋ ಒಂದು ಸಣ್ಣ ಕಾರಣದಿಂದ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಂಥದ್ದೇ ಇದ್ರೂ ದೂರ ದೂರ ಆಗ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಏನಂತೀರಾ? ಸೊ ನಿಮ್ಮನ್ನ ನೋಡಿ ಅವ್ರು ಮಾದರಿ ಆಗ್ಬೇಕು, ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವೇನು ಹೇಳ್ತೀರಾ? 2 ಮಾತು. ಮ್ಯಾಮ್, ಇದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಅದು ಅವ್ರ ಮನಸ್ಸಿನ ಭಾವನೆಗಳಿಗೆ ಬಿಟ್ಟಿದ್ದು. ಸ್ನೇಹ ಅನ್ನೋದು ಬಂದು ತುಂಬಾ ಅಪೂರ್ವವಾದದ್ದು, ಕಾಸ್ಟ್ಲಿಯೆಸ್ಟ್. ತಂದೆ ತಾಯಿ ಹತ್ರ, ಅಣ್ಣ ತಮ್ಮ ತಂಗಿ ಹತ್ರ ಹೇಳ್ಕೊಳ್ದೆ ಇರೋಂಥದ್ದನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತೀವಿ. ಆ ಒಂದು ಫ್ರೆಂಡ್ಶಿಪ್ನ ತುಂಬಾ ದಿನ ಇಟ್ಕೊಳ್ಬೇಕು, ತುಂಬಾ ದಿನ ಕ್ಯಾರಿ ಮಾಡಬೇಕು, ಇಲ್ಲ ವರ್ಷಗಳ ಗಟ್ಟಲೆ ನಾವು ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಮನಸ್ಸಲ್ಲಿರುವಂಥ ಕೆಟ್ಟ ಆಲೋಚನೆಗಳನ್ನ, ಇಲ್ಲ ಒಂದು ನೆಗೆಟಿವಿಟಿನ, ಮತ್ತೆ ನೀವು ಇವಾಗ ಹೇಳಿದ್ರಲ್ಲ ಈಗೋ ಅಂಥದನ್ನೆಲ್ಲ ಬಿಟ್ಬಿಡ್ಬೇಕು. ಏನೇ ಇದ್ರೂ ಕೂತ್ ಮಾತಾಡಿ, ಓಪನ್ ಅಪ್ ಆಗಿ ಮಾತಾಡಿ ಬಗೆಹರಿಸ್ಕೋಬಹುದು. ಅದಕ್ಕಿಂತ ದೊಡ್ಡದು ಇನ್ಯಾವುದು ಇಲ್ಲ. ನಾವು ಬರ್ಬೇಕಾರೇನು ಖಾಲಿ ಬಂದಿರ್ತೀವಿ, ಹೋಗ್ಬೇಕಾರೇನು ಖಾಲಿ ಹೋಗ್ತೀವಿ. ಇಲ್ಲ ಮೇಡಮ್, ಎಷ್ಟೋ ಬಗೆಹರಿಸ್ಕೊಂಡ್ರು ಕೂಡ ಅದು 2 ಕೈಯಿಂದನೂ ಸೇರಿದ್ರೇನೆ ಚಪ್ಪಾಳೆ ಅಂತ ಇರುತ್ತಲ್ಲ, ಅದು 2 ಕಡೆಯಿಂದನೂ ಭಾವನೆಗಳು ಒಂದೇ ತರ ಇರ್ಬೇಕು. ಇಲ್ಲ ಅಂತಂದ್ರೆ ಆಗೋದೇ ಸಾಧ್ಯನೇ ಆಗಲ್ಲ. ತುಂಬಾ ಸಂತೋಷ ಆಯ್ತು ಮೇಡಮ್. ನಿಮ್ಮ ಫ್ರೆಂಡ್ಸ್ ನ ಪರಿಚಯ ಮಾಡ್ಬೋದು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ಅಂತ. ಓಕೆ, ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲ ಇದೇ ಫಸ್ಟ್ ಇದು ಟೈಮ್? ನನ್ನ ಸೆಕೆಂಡ್ ಟೈಮ್ ಆಕ್ಚುಲಿ. ಲಾಸ್ಟ್ ಟೈಮ್ ಬಂದಿದ್ವಿ, ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮತ್ತೆ ಫ್ರೆಂಡ್ಲಿ ಇದೆ, ಬಜೆಟ್ ಕೂಡ. ಓಕೆ, ಅದಕ್ಕೆ ಬಂದಿದ್ವಿ. ಓಕೆ ಮೇಡಮ್, ಅಂದ್ರೆ ಇದು ಮೆಟ್ರೋಗೆ ನಿಯರ್ ಇದೆ. ನೀವೇನು ಸ್ಟೂಡೆಂಟಾ ಇಲ್ಲ? ನನ್ನ ಸ್ಟೂಡೆಂಟ್. ಓಕೆ, ಸೊ ರೆಗ್ಯುಲರ್ ಆಗಿ ಬರ್ತೀರಾಗಿದ್ರೆ? ಇನ್ಮೇಲೆ ಬರ್ತೀನಿ ಸೆಕೆಂಡ್ ಟೈಮ್. ಇವರು ರೂಪಾ ಅಂತ ಹೇಳ್ಬಿಟ್ಟು ನನ್ನ ಸಿಸ್ಟರ್ ಏನೇನೆ. ಓಕೆ, ಇನ್ನೊಬ್ರು ರಮ್ಯಾ ಅಂತ ಹೇಳಿ ಅವರು ನನ್ನ ಫ್ರೆಂಡು. ಇವಾಗ ಸದ್ಯಕ್ಕೆ ಪರ್ಸನಲ್ ಪ್ರಾಬ್ಲಮ್ ಇಂದ ಅಬ್ಸೆನ್ಸ್ ಇದ್ದಾರೆ. ಓಕೆ, ಇವರು ನಿಮ್ಮ ಸ್ವಂತ ಸಿಸ್ಟರ್? ಹೌದು. ಅಂದ್ರೆ ಅಕ್ಕ ಬೇಕಾ ತಂಗಿ? ಇಲ್ಲ, ತಂಗಿ ಆಗ್ಬೇಕು. ಓಕೆ, ಸೂಪರ್. sister. ಆಕ್ಚುಲಿ ಫ್ರೆಂಡ್ಸ್ ಹುಟ್ಟುತ್ತ ಅಕ್ಕ ತಂಗಿ ಜೊತೆಗೆ ಮತ್ತೆ ಫ್ರೆಂಡ್ಸ್ ತರ ಇದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು, ಇನ್ನೂ ಖುಷಿ ಆಯ್ತು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ರೂಪಾ. ಮೇಡಮ್, ನೀವು ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಗೌಡ್ತಿ ಕಿಚನ್, ನೀವಿಬ್ರು ಅಕ್ಕ ತಂಗಿರು ಅಂತ ಮೇಡಮ್ ಎಲ್ಲ ಹೇಳಿದ್ರು, ಮಂಜುಳಾ ಮ್ಯಾಮ್. ಸೊ ನೀವು ಇದನ್ನ ಶುರು ಮಾಡೋಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಸ್ಯಾರಿ ಶಾಪ್ನಲ್ಲಿ ಅಕೌಂಟ್ಸ್ ಚೆಕ್ ಮಾಡ್ತಿದ್ವಿ. ಓಕೆ, ಅದು ಕೆಲಸ ಬಿಟ್ಟು ಇವಾಗ ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ. ಕುಕಿಂಗ್ ಅಲ್ಲಿ ನಿಮ್ಗೂ ಎಲ್ಲ ಇಂಟ್ರೆಸ್ಟ್ ಇತ್ತು, ಎಲ್ಲರೂ ಮನೆಯಲ್ಲೇ ಮಾಡ್ತಾ ಇದ್ದಿದ್ದೆ ಎಲ್ಲ ಹೇಳಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ? ಯಾಕಂದ್ರೆ ಮನೆಯಲ್ಲೂ ಅಡುಗೆ ಮಾಡ್ತಿದ್ವಲ್ವಾ, ಈ ಹೋಟೆಲ್ನಲ್ಲಿ ಅಡುಗೆ ಅಂದ್ರೆ ನಮ್ಮ ಗೌಡ್ತೀಸ್ ಕಿಚನಲ್ಲಿ ಅಡುಗೆ ಮಾಡೋದ್ರಿಂದ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನೋದ್ರಿಂದ ಅದರಿಂದ ನಮ್ಗೆ ಇನ್ನು ಖುಷಿ ಹೆಚ್ಚಾಗುತ್ತೆ. ಅಲ್ಲಿ ಬರೀ 4 ಜನ 3 ಜನ ಮಾಡ್ಕೊಡೋಕ್ಕಿಂತ ಇಲ್ಲಿ ಬಂದವ್ರಿಗೆಲ್ಲ ಮಾಡ್ಕೊಡೋದು ನಿಮ್ಗೆ ಇನ್ನೂ ಖುಷಿ ಹೆಚ್ಚು ಅನ್ನಿಸ್ತಿದೆ. ಹೇಗೆ ಅನ್ನಿಸ್ತಿದೆ? ಯಾಕಂದ್ರೆ ನೀವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು, ಇವ್ರಂತೂ ನಿಮ್ಮ ಅಕ್ಕನ ತಂಗಿನ ಅಕ್ಕ ಆಗ್ಬೇಕು. ಸೊ ಅಕ್ಕ ತಂಗಿರಂತೂ ಜಗಳ ಆಡದೇ ಇರೋದೇ ಇಲ್ಲ, ಜಗಳನೂ ಆಡ್ತೀವಿ, ಅಷ್ಟೇ ಕ್ಲೋಸ್ ಆಗು ಇರ್ತೀವಿ ಅದಾದ್ಮೇಲೆ. ಸೊ ಈಗ ಹಿಂಗ್ ಜೊತೆಯಾಗಿ ಕೆಲಸ ಮಾಡೋದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಸಂತೋಷ ಆಗ್ತಿದೆ. ಬಟ್ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ್ರಿಂದ ನಮ್ದೇ ಓನ್ ಆಗಿ ಮಾಡೋದ್ರಿಂದ ಇನ್ನೂ ಸಂತೋಷ ಇದೆ. ಓಕೆ, ಫ್ಯಾಮಿಲಿ ಮೇಂಟೈನು, ಇದು ಮೇಂಟೈನು ಹೇಗೆ ಅನಿಸುತ್ತೆ ನಿಮಗೆ? ಹೇಗೆ ಮೇಂಟೈನ್ ಮಾಡ್ತೀರಾ ಎಲ್ಲಾನು? ಅದು ಮುಂಚೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಇವಾಗ ಅವ್ರ ಸಪೋರ್ಟು ಇದೆ, ನಿಮ್ಮ ಮಕ್ಕಳ ಸಪೋರ್ಟು ಇದೆ. ಅಂದ್ರೆ ಅವ್ರೇನು ಇಲ್ಲಿ ಬಂದು ಏನು ಸಪೋರ್ಟ್ ಮಾಡಲ್ಲ, ನಮ್ಗೆ ಅಲ್ಲಿ ಮನೇಲಿ ಸ್ವಲ್ಪ ಸಹಾಯ ಮಾಡ್ತಾರೆ. ಮನೇಲಿ ಮಾಡಿದ್ರೇನೆ ಸಾಕು. ಎಷ್ಟೋ ಜನ ಹೊರಗಡೆ ಹೆಣ್ಮಕ್ಳು ಒಳಗಡೆ ಬರ್ತೀನಿ ಅಂತಂದ್ರೆ 108 ಕ್ವಶನ್ಸ್ಗಳಿರ್ತವೆ, ಬರೋಕ್ಕೂ ಎಷ್ಟೋ ಪ್ರಾಬ್ಲಮ್ಸ್ಗಳಿರ್ತವೆ. ಮಕ್ಕಳು ಸಪೋರ್ಟು ಬೇಕು, ಯಾಕಂದ್ರೆ ಪಾಪ ಅವ್ರನ್ನೂ ಸ್ಕೂಲು ಆಗಲಿ ಕಾಲೇಜ್ ಆಗಲಿ ಹೋಗ್ಬೇಕು ಅಂತಂದ್ರೆ.
ಇಬ್ರು ವರ್ಕ್ ಮಾಡ್ತಾರೆ, ಮಕ್ಕಳು ಸಪೋರ್ಟ್ ಇದೆ ನಮ್ಗೆ. ಸೊ ಕೆಲಸ ಬಿಟ್ಟು ಇದ್ರಲ್ಲೇ ಇನ್ನೊಬ್ರನ್ನ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಸ್ವಂತ ನೀವೇ ದುಡಿತಾ ಇರೋದ್ರಿಂದ ಖುಷಿದೆ. ನಿಮ್ಮ ಹೆಸರೇನು? ರಮ್ಯಾ ಅಂದ್ಬಿಟ್ಟು. ರಮ್ಯಾ, ಇವರು ರೂಪ ಮಂಜುಳಾ. ಓಕೆ, ರಮ್ಯಾ ಮೇಡಮ್ ನಿಮ್ ಇನ್ನೊಬ್ರು ಫ್ರೆಂಡ್ ಅಂತ ಹೇಳಿದ್ರಿ. ಹೌದು. ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ ಮ್ಯಾಮ್. ಪಾಪ ಅವರು ಸಿಕ್ಕಿಲ್ಲ ನಮ್ಗೆ, ಅವರು ನಮ್ಮ ವಿಡಿಯೋ ಅವರು ಪರ್ಸನಲ್ ಇಶ್ಯೂಸ್ ಇಂದ ಅಬ್ಸೆನ್ಸ್ ಇದ್ದಾರೆ. ಇನ್ನೊಂದು 15 days ಬರ್ತಾರೆ ವಾಪಸ್. ಸೊ ಎಲ್ಲರಲ್ಲೂ ಹೊಂದಾಣಿಕೆ ಮನೋಭಾವನೆ ಇದೆ. ಸೊ ಅದರಿಂದ ಯಾವ ತಲೆನೋವು ಇಲ್ಲ, ತೊಂದರೆಗಳು ಇಲ್ಲ. ಓಕೆ, ಸ್ನೇಹ ಅಂತಂದ್ರೆ ಧೈರ್ಯ, ಶಕ್ತಿ, ನಂಬಿಕೆ. ಆ ನೀವು ಮೂರು ಜನ ಇಲ್ಲಿ ಇದ್ಬಿಟ್ಟಿದ್ದೀರಾ. ಸೊ ಯಾವುದೇ ಇದೆ ಇದಕ್ಕೆ ಸೋಲು ಅನ್ನೋದು ಇಲ್ವೇ ಇಲ್ಲ, ಗೆಲುವು ಗ್ಯಾರಂಟಿ ಅಂತ ಅನ್ಕೊಂಡ್ಬಿಡ್ತೀವಿ. ತುಂಬಾ ಸಂತೋಷ ಆಯ್ತು ಮ್ಯಾಮ್. ನೀವು 3 ಜನ ಹೀಗೆ ಇರ್ಲಿ, ನಿಮ್ಮನ್ನ ನೋಡಿ 4 ಜನ ಮಾದರಿ ಆಗ್ಲಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಹಿತಾ ಅಂತ. ಓಕೆ, ಫಸ್ಟ್ ಟೈಮ್ ಬಂದಿದ್ದೀರಾ ಮ್ಯಾಮ್? ಫಸ್ಟ್ ಟೈಮ್ ಬಂದಿರೋದು. ಓಕೆ, ಹೇಗಿದೆ ಫುಡ್? ಏನ್ ಅನಿಸ್ತಿದೆ? ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ, ಆನ್ ಟೈಮ್ ಫುಡ್ ಕೊಡ್ತಾರೆ. ಪ್ರೈಸ್ ರೀಸನಬಲ್ ಇದೆಯಾ? ರೀಸನಬಲ್ ಪ್ರೈಸ್. ಈ ಗೌಡ್ಸ್ತಿ ಕಿಚನ್ ಎಲ್ಲ ವುಮೆನ್ಸ್ ಮಾಡ್ತಾ ಇರೋದು, ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ವುಮೆನ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ಅವರೆಲ್ಲರೂ ಸೇರಿ ಒಂದು ಶಾಪ್ ಓಪನ್ ಮಾಡಿ ಇಷ್ಟೊಂದು ಮಟ್ಟಕ್ಕೆ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ವಿ ಶುಡ್ ಎನ್ಕರೇಜ್ ಇಟ್ ಅಂಡ್ ವಿ ಶುಡ್ ಸಪೋರ್ಟ್ ಇಟ್. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಫ್ರೆಂಡ್ಸ್ ಅಂದ್ರೆ ಏನು? ಈ ತರ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ನಿಮ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹ? ಇಟ್ಸ್ ವೆರಿ ಗುಡ್ ವರ್ಕ್. ಫ್ರೆಂಡ್ಸ್ ಎಲ್ಲ ಸೇರಿ ಈ ತರ ಮಾಡ್ತಿರೋದು ಇದು ಇನ್ನೂ ಒಂದು ದೊಡ್ಡ ವಿಷಯ. ಸೊ ಐ ವಿಶ್ ದಮ್ ಅ ಗುಡ್ ಲಕ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಅಮೂಲ್ಯ ಅಂತ. ಅಮೂಲ್ಯ ಅವ್ರು ಯಾವಾಗಿನ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ಏನೇನ್ ಮಾಡ್ತೀರಾ ಕೆಲಸ? ಇತ್ತು ಬಂದು ಸರ್ವಿಸ್ ಮಾಡ್ತೀನಿ, ಆಲ್ ರೌಂಡ್ ಕೆಲಸ ಮಾಡ್ತೀನಿ. Okay. ಬರಲ್ಲ ಅಂತ ಏನಿಲ್ಲ. Okay. ಎಲ್ಪಿಂಗ್ ಕೆಲಸ ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ಓಕೆ, ನಾನು ಬಂದು 4th month ಆಯ್ತು. ಇದಕ್ಕೂ ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ? ದಯಾನಂದ ಸಾಗರ್ ಕಾಲೇಜಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ. Okay. ಅದಾದ್ಮೇಲೆ ಹುಳಿಮಾವು BKS ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಎಲ್ಲ ಮಾಡಿದ್ದೀನಿ. Okay. ಆಮೇಲೆ ಲಾಸ್ಟ್ಗೆ ಇಲ್ಲಿ ಯಾರೋ ಒಬ್ರು ಮನೆ ತವೇ ಹೇಳಿದ್ರು, ಈ ಥರ ಲೇಡೀಸ್ ಎಲ್ಲ ಸೇರ್ಕೊಂಡು ಮಾಡಿರೋದು, ಹೋಗು ಅದ್ರ ಜೊತೆ ಸೇರ್ಕೊಂಡು ಮಾಡು, ನಿಮಗೂ ತಿಳುವಳಿಕೆ ಬರುತ್ತೆ ಯಾವ ಥರ ಇರಬೇಕು ಹೆಂಗೆ ಅಂತ. ಇವಾಗ ಇಲ್ಲಿಗೆ ಬಂದ್ಮೇಲೂ ನಾನು ಮನೇಲಿ ಅಡುಗೆ ಅಂತಾನೆ ಮಾಡ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಅಕ್ಕಂದಿರ ಜೊತೆ ಸೇರ್ಕೊಂಡು Okay. ಇವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. Okay. ನಮ್ಮ ಅಕ್ಕ ತಂಗಿ ಯಾರು ಇಲ್ಲ, ಅಪ್ಪ ಅಮ್ಮನೂ ಇಲ್ಲ. ನಾನು ಇವ್ರನ್ನೇ ಅಪ್ಪ ಅಮ್ಮ ಅಕ್ಕ ತಂಗಿ ಅಂತ ಅನ್ಕೊಂಡು ಇವ್ರ ಜೊತೆನೆ ಖುಷಿಯಾಗಿರ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವ್ರ ಜೊತೆನೆ ಇರ್ತೀನಿ. ಊಟ ತಿಂಡಿ ಎಲ್ಲ ನನ್ಗೆ ಇಲ್ಲೇನೆ, ಎಲ್ಲ ಕೆಲಸ ಮಾಡ್ತೀನಿ. ಆದ್ರೂ ಅವ್ರಿಗೂ ಖುಷಿ ಪಡಿಸ್ತೀವಿ, ನಾವು ಖುಷಿಯಾಗಿರ್ತೀವಿ. ನಮ್ಮನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅವ್ರ ಮಕ್ಕಳನ್ನ ಹೆಂಗ್ ನೋಡ್ತಾರೋ ನಮ್ಮನ್ನು ಹಂಗೆ ನೋಡ್ತಾರೆ. ಜಾತಿ ಭೇದ ಭಾವ ಏನೂ ಇಲ್ಲ ಇಲ್ಲಿ. ಮೇಯ್ನ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. 3 ಜನ ಅಕ್ಕಂದಿರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಓಕೆ, ಅದೊಂದು ಹೇಳಕ್ ಖುಷಿ ಪಡ್ತೀನಿ. ಓಕೆ. ಸೊ ಇಲ್ಲಿ 3-4 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇಲ್ಲಿಗೆ ಬಂದ್ಮೇಲೆ ಅಡ್ಗೆನೂ ಕಲ್ತ್ಬಿಟ್ಟಿದ್ದೀರಾ ಹಾಗಿದ್ರೆ? ಹೌದು, ಅಕ್ಕ ಹೇಳ್ಕೊಡ್ತಾರೆ, ಹಿಂಗಲ್ಲ ಹಿಂಗ್ ಮಾಡು. ನಾನು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ಕೊಡ್ತಾರೆ ಅಕ್ಕಂದಿರು. ಯಾರು ಏನು ಇದು ಮಾಡಲ್ಲ, ಜಾತಿ ಭೇದ ಭಾವ ಏನೂ ಇಲ್ಲ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಮನೆ ಮಕ್ಕಳು ಯಾರು ಎಲ್ಲ ಹೋಟ್ಲಲ್ಲಿ ಕೆಲಸದವ್ರ ಥರ ನೋಡ್ತಾರೆ. ಈ ಹೋಟ್ಲಲ್ಲಂತೂ ಯಾವ ಥರನೂ ನೋಡಲ್ಲ. ಎಲ್ಲ ನಮ್ಮ ಮನೆ ಮಕ್ಕಳು ಅಂತಾನೆ ನೋಡ್ತಾರೆ. ಯಾರೇ ಬಂದ್ರು ಯಾರೇ ಹೋದ್ರು ಮನೆ ಮಕ್ಕಳ ಥರ ನೋಡ್ತಾರೆ. ಓಕೆ, ನೀವು ಯಾವಾಗಿಂದ ಕೆಲಸ ಮಾಡ್ತಿದ್ದೀರಾ? ಅಂದ್ರೆ ಇಲ್ಲಿ ಅಂತಲ್ಲ, ಯಾವಾಗಿಂದ ಟೋಟಲ್? ಯಾಕಂದ್ರೆ ನೀವೇ ಹೇಳಿದ್ರೆ ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ ಅಂತ. ಸೊ ನೀವು ಒಬ್ರು ಹೆಣ್ಮಗಳು, ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಿಮ್ಮ ದುಡಿಮೆ ನೀವೇ ಮಾಡ್ತಾ ಇದ್ದೀರಾ. ಯಾವಾಗಿಂದ ಕೆಲಸ? ನಾನು 7th ಇಂದಾನೆ ಮನೆ ಕೆಲಸ ಶುರು ಮಾಡಿದೆ. ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡು 8 ವರ್ಷ ಆಯ್ತು. ಇಲ್ಲಿ ತನಕ ನಾನು ಒಬ್ಬಳೇ ದುಡ್ದು ನನ್ನ ಕಾಲ ಮೇಲೆ ನಾನೇ ನಿಂತಿದ್ದೀನಿ. ನಮ್ಮ ಮನೆಯವ್ರ ಸಪೋರ್ಟ್ ಅಂತೂ ನನಗೆ ಯಾವುದೂ ಇಲ್ಲ. ಎಲ್ಲ ದುಡ್ಡಿದ್ರೇನೆ ಬರ್ತಾರೆ ಸಂಬಂಧಿಕರು. ಅಂಥದ್ರಲ್ಲಿ ಹೊರಗಿನವರೇ ನನಗೆ ಇವಾಗ ಹಾಕಿರೋದು. ಏನೇ ಕಷ್ಟ ಸುಖ ಬಂದ್ರೂ ಮನೆ ಕೆಲಸದಲ್ಲೂ ಇವಾಗ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಎಲ್ಲೋದ್ರೂ ಕೆಟ್ಟ ಹೆಸರು ತಗೋಬಾರ್ದು. ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಕೈ ಬಾಯಿ ಚೆನ್ನಾಗಿದ್ರೆ ನಾವೆಲ್ಲಾದ್ರೂ ಅನ್ನ ಹುಟ್ಟಿಸ್ಕೊಳ್ತೀವಿ. ಅದೇ ನಮ್ಮ ಕೈ ಬಾಯಿ ಚೆನ್ನಾಗಿಲ್ಲ ಅಂದರೆ ನಾವೆಲ್ಲೂ ಊಟ ಮಾಡೋಕ್ಕಾಗಲ್ಲ. ಸೊ ಒಳ್ಳೆ ಮೇಡಮ್, ಇದನ್ನ ಸ್ಟಾರ್ಟ್ ಮಾಡಿರೋದು ಎಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸು, ಮತ್ತು ಇಲ್ಲೆಲ್ಲ ವರ್ಕ್ ಮಾಡೋರು ಕೂಡ ವುಮೆನ್ಸೇನೆ. ನಿಮ್ಗೇನು ಅನಿಸುತ್ತೆ? ನಿಮ್ಮ ಪ್ರಕಾರ ಸ್ನೇಹ ಅಂದರೆ ಏನು? ನನ್ನ ಪ್ರಕಾರ ಸ್ನೇಹ ಅಂದರೆ ಅವರೊಬ್ಬರೇ ಬೆಳೆಯೋದಲ್ಲ, ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡು ಬೆಳೆಸೋದು, ಮತ್ತು ಅವರು ಕೂಡ ಬೆಳೆಯೋದು. ಅದು ಚೈಲ್ಡ್ಹುಡ್ ಫ್ರೆಂಡ್ಸು ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತಂದರೆ ಆ ಫ್ರೆಂಡ್ಶಿಪ್ ಅಲ್ಲೇ ಬಿಟ್ಟಿಲ್ಲ, ಮುಂದೆ ಹೊರದಿದೆ. ಸೊ ಅವ್ರದ್ದು ಈಗೇನು ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ಸು, ಅವ್ರ ಫ್ರೆಂಡ್ಶಿಪ್ನ ಸಿಂಬಲೈಸ್ ಮಾಡುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಅದೇ ಮುಂದುವರಿಬೇಕು ಅಂತ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಅದು ಹೆಣ್ಮಕ್ಳು. ಬಾಯ್ಸ್ ಇವಾಗ ಆ್ಯಕ್ಚುಲಿ ಬಾಯ್ಸ್ ಫ್ರೆಂಡ್ಶಿಪ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಕಂಪೇರ್ ಟು ಗರ್ಲ್ಸ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಸುಳ್ಳು. ಗರ್ಲ್ಸ್ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ ಅವ್ರ ಫ್ರೆಂಡ್ಶಿಪ್ ಕೂಡ. ಸೊ ಇದನ್ನ ನೋಡ್ಬೋದು, ಇದನ್ನ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಹೌದು, ಅವರು ಬಾಯ್ಸ್ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಅವ್ರ ಕೈಲೂ ಏನು ಬೇಕಾದರೂ ಮಾಡ್ಬೋದು ಅವ್ರು ಮನ್ಸು ಮಾಡಿದ್ರೆ. ಸೊ ದೀಸ್ ಟೈಪ್ ಆರ್ ದಿ ಎಕ್ಸಾಂಪಲ್ಸ್.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.